ಶ್ರೀನಗರದಲ್ಲಿ ವಿಮಾನ ಅಲುಗಾಡುತ್ತಿದ್ದಂತೆ ಪ್ರಯಾಣಿಕರು ಆತಂಕಗೊಂಡಿದ್ರು. ಕೆಲಕಾಲ ವಿಮಾನ ಪ್ರಯಾಣಿಕರು ಆತಂಕವನ್ನ ವ್ಯಕ್ತಪಡಿಸಿದ್ರು. ಶ್ರೀನಗರದಲ್ಲಿ ಹವಾಮಾನ ವೈಪರೀತ್ಯದಿಂದ ವಿಮಾನ ತುರ್ತು ಭೂಸ್ಪರ್ಶ ಮಾಡಲಾಗಿದೆ. ಶ್ರೀನಗರದಲ್ಲಿ ಏರ್ ಇಂಡಿಗೋ ಫ್ಲೈಟ್ ತುರ್ತು ಭೂಸ್ಪರ್ಶ ಆಗಿದ್ದು ವಿಮಾನ ಅಲುಗಾಡುತ್ತಿದ್ದಂತೆ ಪ್ರಯಾಣಿಕರು ಹೆದರಿದ್ದಾರೆ, ಆತಂಕಗೊಂಡಿದ್ರು ಪ್ರಯಾಣಿಕರು. ಏರ್ ಇಂಡಿಗೋ ವಿಮಾನದ ಮುಂಭಾಗಕ್ಕೆ ಕೊಂಚ ಮಟ್ಟಿಗೆ ಹಾನಿಯಾಗಿದೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದ್ದು, ದೆಹಲಿಯಿಂದ ಶ್ರೀನಗರಕ್ಕೆ ಬರುತ್ತಿದ್ದಂತಹ ವೇಳೆ ಈ ಘಟನೆ ನಡೆದಿದೆ. ಭಯಭೀತರಾದ ಪ್ರಯಾಣಿಕರು ಕಿರುಚಾಡಿದ್ದಾರೆ, ಅಳಲು ಕೂಡ ಶುರು ಮಾಡಿದ್ದಾರೆ. ಕಡೆಗೆ ಶ್ರೀನಗರದಲ್ಲಿ ಸುರಕ್ಷಿತವಾಗಿ ಸಂಜೆ 6:30ಕ್ಕೆ ಫ್ಲೈಟ್ ಲ್ಯಾಂಡ್ ಆಗಿದೆ. ಒಟ್ಟಾರೆಯಾಗಿ ಹವಾಮಾನ ವೈಪರೀತ್ಯದಿಂದಾಗಿ ವಿಮಾನ ತುರ್ತು ಭೂಸ್ಪರ್ಶವಾಗಿದ್ದು, ಈ ಸಂದರ್ಭದಲ್ಲಿ ವಿಮಾನ ಅಲುಗಾಡುತ್ತಿದ್ದಂತೆ ವಿಮಾನದಲ್ಲಿ ಕುಳಿತಿದ್ದಂತಹ ಪ್ರಯಾಣಿಕರು ಹೆದರಿದ್ದು ಆತಂಕಗೊಂಡಿದ್ದಾರೆ. ಶ್ರೀನಗರದಲ್ಲಿ ವಿಮಾನ ಕೊಂಚ ಮಟ್ಟಿಗೆ ಅಲುಗಾಡುತ್ತಿದ್ದಂತೆ ವಿಮಾನದಲ್ಲಿ ಪ್ರಯಾಣ ಮಾಡ್ತಿದ್ದಂತಹ ಪ್ರಯಾಣಿಕರು ಹೆದರಿದ್ದಾರೆ, ಆತಂಕಕ್ಕೂ ಕೂಡ ಒಳಗಾಗಿದ್ದಾರೆ. ಒಟ್ಟಾರೆಯಾಗಿ ಹವಾಮಾನ ವೈಪರೀತ್ಯದಿಂದ ಈ ರೀತಿಯಾದಂತಹ ಘಟನೆ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದ್ದು, ಏರ್ ಇಂಡಿಗೋ ವಿಮಾನ ಮುಂಭಾಗಕ್ಕೆ ಹಾನಿಯಾಗಿದೆ. ಗಮನಿಸ್ತಾ ಇರಬಹುದು ವಿಮಾನದ ಮುಂಭಾಗ ಯಾವ ರೀತಿಯಾಗಿ ಹಾನಿಯಾಗಿದೆ ಅನ್ನುವಂತಹ ದೃಶ್ಯಾವಳಿಗಳನ್ನು. ಒಟ್ಟಾರೆಯಾಗಿ ಪ್ರಯಾಣಿಕರು ಕೂಡ ಕೊಂಚ ಮಟ್ಟಿಗೆ ಭಯಭೀತರಾಗಿದ್ರು, ಆತಂಕಕ್ಕೆ ಕೂಡ ಒಳಗಾಗಿದ್ರು. ಇನ್ನು ಹವಾಮಾನ ವೈಪರೀತ್ಯದಿಂದ ವಿಮಾನ ತುರ್ತು ಭೂಸ್ಪರ್ಶವಾಗಿದ್ದು, ಆದರೆ ವಿಮಾನದ ಮುಂಭಾಗ ಯಾವ ರೀತಿಯಾಗಿ ಹಾನಿಯಾಗಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬಹುದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಶಬ್ಬೀರ್, ಮೊದಲೇ ಶ್ರೀನಗರದಲ್ಲಿ ಭಯೋತ್ಪಾದಕರ ಭಯವಿದೆ, ಅಂಥದ್ರಲ್ಲಿ ಈ ರೀತಿಯಾದಂತಹ ಘಟನೆ ಆಗಿದೆ. ಪ್ರಯಾಣಿಕರು ಹೇಗೆ ಆತಂಕಗೊಂಡಿದ್ರು? ಎಲ್ಲರೂ ಸೇಫ್ ಆಗಿದ್ದಾರಾ? ಕಾವ್ಯ, ಸಂಜೆ 5 ಗಂಟೆಗೆ ಈ ಒಂದು ಫ್ಲೈಟ್ ದೆಹಲಿಯಿಂದ ಶ್ರೀನಗರಕ್ಕೆ ಟೇಕ್ ಆಫ್ ಆಗಿತ್ತು. ಪ್ರಯಾಣ ಆರಂಭವಾಗಿ ಸ್ವಲ್ಪ ಹೊತ್ತಿನವರೆಗೂ ಕೂಡ ಎಲ್ಲವೂ ಕೂಡ ಸರಿಯಾಗೇ ಇತ್ತು. ಆದ್ರೆ ದಿಢೀರಂತ ಹವಾಮಾನ ವೈಪರೀತ್ಯವಾಗಿ ಗಾಳಿ ಮಳೆ ಸಹಿತ ಆಲಿಕಲ್ಲು ಮಳೆ ಆಗ್ತಾ ಇತ್ತು. ಇದರಿಂದ ವಿಮಾನದ ಹಾರಾಟದಲ್ಲಿ ಸಾಕಷ್ಟು ವ್ಯತ್ಯಯ ಆಯ್ತು. ನೋಡಿ, ಜೋರಾಗಿ ಗಾಳಿ ಬಿಟ್ಟು ಅದರ ಜೊತೆಗೆ ಆಲಿಕಲ್ಲು ಮಳೆ ಆಗ್ತಾ ಇದ್ದಂತ ಹಿನ್ನೆಲೆಯಲ್ಲಿ ವಿಮಾನಕ್ಕೆ ಬಹಳ ದೊಡ್ಡ ಪ್ರಮಾಣದ ಡ್ಯಾಮೇಜ್ ಆಗಿರುವಂತದ್ದು ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸಬಹುದು. ವಿಮಾನದ ಮುಂಭಾಗ ಸಂಪೂರ್ಣವಾಗಿ ಜಖಮ್ ಆಗಿರುವಂತದ್ದನ್ನ ಕೂಡ ನೀವು ಗಮನಿಸಬಹುದು. ಮತ್ತೆ ವಿಮಾನದ ಒಳಗಿನ ದೃಶ್ಯಗಳನ್ನ ಕೂಡ ನೀವು ಗಮನಿಸಬಹುದು. ಕಿಟಕಿಗಳಿಗೆ ಆಲಿಕಲ್ಲು ಬಂದು ಬಡಿತಾ ಇರುವಂತದ್ದನ್ನ ಕೂಡ ಗಮನಿಸ್ತಾ ಹೋಗ್ಬೋದು. ಇದರಿಂದ ಇಡೀ ವಿಮಾನ ಸಂಪೂರ್ಣವಾಗಿ ಅಲುಗಾಡ್ಲಿಕ್ಕೆ ಶುರುವಾಗುತ್ತೆ. ಇದರಿಂದ ವಿಮಾನದಲ್ಲಿದ್ದಂತ ಪ್ರಯಾಣಿಕರೆಲ್ಲರೂ ಕೂಡ ಆತಂಕಕ್ಕೆ ಒಳಗಾಗ್ತಾರೆ, ಭಯಭೀತರಾಗ್ತಾರೆ, ಕಿರುಚಾಡ್ತಾರೆ. ಇದ್ರ ಜೊತೆಗೆ ಅಳಲಿಕ್ಕೂ ಕೂಡ ಶುರು ಮಾಡ್ತಾರೆ. ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದಂತ ವಿಷಯ ಏನು ಅಂದ್ರೆ, ಪೈಲಟ್ ಸಂಪೂರ್ಣವಾಗಿ ಏನು ಹಾರಾಟವನ್ನ ನಡೆಸಲಿಕ್ಕೆ ಸಾಧ್ಯವಾಗೋಲ್ಲ ಅನ್ನುವಂತಹ ಸನ್ನಿವೇಶಕ್ಕೆ ನಿರ್ಮಾಣ ಆಗುತ್ತೆ. ATCಗೂ ಕೂಡ ಎಮರ್ಜೆನ್ಸಿ ಮೆಸೇಜ್ ಅನ್ನ ಕೂಡ ಕಳಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಅಂದ್ರೆ ಸಂಪೂರ್ಣವಾಗಿ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಸನ್ನಿವೇಶಗಳು ನಿರ್ಮಾಣ ಆಗಿತ್ತು. ಅಂತಿಮವಾಗಿ ಅದೃಷ್ಟವಶಾತ್ ಸಂಜೆ 6:30 ವೇಳೆಗೆ ವಿಮಾನವನ್ನ ಸೇಫ್ ಆಗಿ ಪೈಲಟ್ ಲ್ಯಾಂಡ್ ಮಾಡಿರುವಂತದ್ದು. ಇಲ್ಲಿ ಪೈಲಟ್ ನ ಕೆಲಸವನ್ನು ಕೂಡ ನಿಜಕ್ಕೂ ಕೂಡ ಶ್ಲಾಘಿಸಬೇಕು. ಯಾಕಂದ್ರೆ ಬಹಳ ದೊಡ್ಡ ಪ್ರಮಾಣದ ಹವಾಮಾನ ವೈಪರೀತ್ಯದ ನಡುವೆ ಕೂಡ ಫ್ಲೈಟ್ ಅನ್ನ ಸೇಫ್ ಆಗಿ ಲ್ಯಾಂಡ್ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಈ ಒಂದು ವಿಮಾನದಲ್ಲಿ 172 ಜನ ಇದ್ರು. ಈಗ ಅವರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಅವ್ರನ್ನ ಸುರಕ್ಷಿತವಾಗಿ ಸ್ಥಳಾಂತರ ಮಾಡುವ ಕೆಲಸಗಳು ಕೂಡ ಆಗಿದೆ. ಕಾವ್ಯ, ಥ್ಯಾಂಕ್ ಯು ಶಬ್ಬೀರ್ ಡೀಟೇಲ್ಸ್ಗಾಗಿ.